ನಾನು ಬಾಜು ಇರೋ ಕಟ್ಟಪ್ಪ ನಾ ಕಟ್ಟಪ್ಪ ಮಾಡಿಲ್ಲ ವಿವಿಪುರಂದ ಇಲ್ಲ ಚಾನ್ಸೇ ಇಲ್ಲ. ಸೊ ಇವತ್ತ ವಿವಿಪುರಂ ಎಕ್ಸ್ಪ್ಲೋರ್ ಮಾಡಿ ಮರಿಲಾರ್ದ ಗುಡಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನನ್ ಲೈಫ್ ದಾಗ ಮರಿಲಾರ್ದ ಗುಡಿ ಅಂದ್ರ ಇದ. ವಿವಿಪುರಂ ಎಕ್ಸ್ಪ್ಲೋರ್ ಮಾಡಕ್ ಬಂದ್ರ ಇಲ್ಲಿ ಮಳಿನ ಎಕ್ಸ್ಪ್ಲೋರ್ ಮಾಡತ್ತೀವಿ ನೋಡ್ರಿ. ಸಣ್ಣ ನಿಮ್ಮನ್ನ ತಡೆದಿರುವವರು ಯಾರು? ಬಿಸಿ ಬಿಸಿ ಕ್ಲೈಮೇಟಿಗ ಚಟ್ನಿಕ್ಕಿಂತ ಹಂಗ ತಿನ್ರಿ ಇನ್ನೂ ಮಜಾ ಬರತ್ತೆ. ಇಲ್ಲಿದಕ್ಕಿನ್ನ ಹೆಂಗೈತಿ ನೋಡೋಣ ಬರ್ರಿ. ಚಲೋ ಇವತ್ತೆಲ್ಲ ಇವಂದ ಖರ್ಚು ಮಾಡೋಣ ಪಾಪ ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ರ ಚೆನ್ನಾಗಿದ್ರ ಅನ್ಕೊಂಡಿನಿ. ಇವತ್ತನ ಎಲ್ಲ ದಿನ ಅಂತೇಳಿ ಎಲ್ರಿಗೂ ಡೌಟ್ ಬಂದಿರ್ತೈತಿ. ನಾನು ಬಾಜು ಇರೋ ಕಟ್ಟಪ್ಪ ನಾ ಕಟ್ಟಪ್ಪ ಅದಾನಂದ್ರ ನಾ ಆಲ್ಮೋಸ್ಟ್ ಬೆಂಗಳೂರದಾಗ ಇರ್ತೀನಿ. ಈ ಬೆಂಗಳೂರದಾಗ ಇವತ್ ನಾ ಎಲ್ಲಿ ಹೊಂಟಿನಂದ್ರ ಬೆಂಗಳೂರಿನ ಫೇಮಸ್ ಸ್ಟ್ರೀಟ್ ವಿವಿಪುರಂ ಕೊಂಟೇವಿ. ಸೊ ಸಿಗ್ನಲ್ ದಾಗ ನಿಂತೇವಿ. ನಾನ ಈಗ ಶಿವಾಜಿನಗರ್ ಇಂತ್ರ ವಿವಿಪುರ ಹೊಂಟಿವಿ. ಶಿವಾಜಿನಗರ್ ಇಂತ ಆಲ್ಮೋಸ್ಟ್ ಒಂದ್ 8 ರಿಂದ 9 ಕಿಲೋಮೀಟರ್ ಆಗ್ಬೋದು. ವಿವಿಪುರಂ ಹೋಗಿ ಏನೇನ್ ಸ್ಟ್ರೀಟ್ ಫುಡ್ ಆಲ್ಮೋಸ್ಟ್ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ ವಿವಿಪುರಂದ. ಇಲ್ಲ ಚಾನ್ಸೇ ಇಲ್ಲ. ಸೊ ಇವತ್ತ ವಿವಿಪುರಂ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಇದು ಬಂದ ಬೆಂಗಳೂರದ ಸ್ಟ್ರೀಟ್ ಫುಡ್ ವಿವಿಪುರಂ ಹೆಂಗೈತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಬರ್ರಿ ಹೋಗೋಣ, ಫುಡ್ ಎಂಜಾಯ್ ಮಾಡೋಣ. ಫೈನಲಿ ವಿವಿಪುರಂ ಬಂದ್ ಮುಟ್ಟಿವಿ. ಇದ ನೋಡ್ರಿ ಗುಡಿ, ಮರಿಲಾರ್ದ ಗುಡಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನನ್ ಲೈಫ್ ದಾಗ ಮರಿಲಾರ್ದ ಗುಡಿ ಅಂದ್ರ ಇದ ಗುಡಿ. ಸೊ ವಿವಿಪುರಂದಾಗ ಇದಿರೋದು ಗುಡಿ. ನಾ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಇದು ಪೆಂಡಿಂಗ್ ಗಿಂಟಿಂಗ್ ನಡೆದಿದ್ದಿಲ್ಲ, ಈಗೆಲ್ಲ ಪೆಂಡಿಂಗ್ ಆಗೈತಿ. ಈಗ ಹೋಗಿ ವಿವಿಪುರಂನ ಎಕ್ಸ್ಪ್ಲೋರ್ ಮಾಡೋಣ ಬರ್ರಿ. ಪಾಲಕ್ ಗೋಬಿ ಬಂದೈತೆ, ಪಾಲಕ್ ಗೋಬಿ ಟ್ರೈ ಮಾಡೋಣ. ಹೋಗ್ತದ ಈ ಕಡೆ ನೋಡಿ ಫುಲ್ ಮಳೆ ಆಗದಿತ್ತು. ನಾವು ಬಂದಿರೋ ಟೈಮಲ್ಲಿ ಸರಿ ಇಲ್ಲ, ಉರಿಯಾಗತ್ತನ ಅದು ಮಿಂಟಿ ಚಲೋ ಇರ್ತೈತಿ. ಪುದೀನದು ಫುಲ್ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಿ. ನಮ್ಮ ಟೈಮ್ ಸರಿ ಇಲ್ಲ, ಖರಾಬ್ ಐತಿ. ಲಾಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡಕ್ಕೆ ಹೋಗೋಕ್ಕಾಗಿಲ್ಲ. ಈ ಟೈಮ್ ಬಂದಾಗೂ ಮಳೆ. ವಿವಿಪುರಂ ಎಕ್ಸ್ಪ್ಲೋರ್ ಮಾಡಕ್ ಬಂದ್ರ ಇಲ್ಲಿ ಮಳಿನ ಎಕ್ಸ್ಪ್ಲೋರ್ ಮಾಡತ್ತೀವಿ ನೋಡ್ರಿ. ನಮ್ದು ಇವತ್ತಿನ ವಿಡಿಯೋ ಏನ್ ಹಾಕಿದ್ ಗೊತ್ತಿಲ್ಲ, ಯಾಕಂದ್ರೆ ನಂದು ಬೆಂಗಳೂರು ಟು ಇನ್ನೊಂದ್ ಕಡೆ ಹೋಗೋದ್ ಬಸ್ ಐತಿ. ಸೊ ಅದ್ ಬಂದು 9 ಗಂಟೆಗೆ ಬಸ್. ನಾ ಇದನ್ನ ಮುಗಿಸ್ಕೊಂಡ ಆ ಬಸ್ ಹತ್ಬೇಕಂತಿದ್ದೆ, ಬಟ್ ಇಲ್ಲೇ ಟೈಮ್ ಹೊಂಟೈತೆ ನನಗ. ಸೊ ಅದ ಈ ವಿಡಿಯೋ ಮಾಡಕ್ ಆಗ್ತಿಲ್ಲೋ, ಈ ವಿಡಿಯೋ ಮಾಡಕ್ ಹೋಗಿ ಅದ್ ಮಿಸ್ ಮಾಡ್ಕೋಬಾರ್ದು, ಯಾಕಂದ್ರೆ ಅದು ಮೇನ್ ಐತಿ. ನಾ ಬಂದಿದ್ ಮೇನ್. ಸೊ ಆಲ್ಮೋಸ್ಟ್ ಎಷ್ಟು ಕವರ್ ಮಾಡಕ್ ಆಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಮಳಿ ಅಂತೂ ನಿಲ್ಲೋ ತರ ಕಾಣಕತ್ತಿಲ್ಲ, ಫುಲ್ ಮಳಿ ತುಂಬ್ಕೊಂಡ್ಬಿಟ್ಟೈತೆ. ಹೆವಿ ಮಳಿ ನೋಡ್ರಿ ಹೆಂಗ್ ಹೊಂಟೈತಿ. ನೀರು ಶೂದಾಗೆಲ್ಲ ಪಾರ ಆಗತ್ತವ. ಸೊ ಈ ಮಳಿ ನಿಂದ ಮ್ಯಾಗ ಮತ್ತೆ ನಿಮ್ಗೆ ಸಿಗ್ತೇನೆ. ಸ್ವಲ್ಪ ಮಳೆ ನಿಂತೈತಿ. ನಾ ಗೋಬಿ ತಿಂದಿದ್ ಪ್ಲೇಸ್ ಇದೆ ನೋಡ್ರಿ, ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಗೋಬಿ ಸೆಂಟರ್. ಇದು ಬಂದ ನೀವು ಎಂಟ್ರೆನ್ಸ್ ಇಂದ ಲಾಸ್ಟಿಗೆ ಬಂದ್ರೆ ನಿಮಗೆ ಇದು ಗೋಬಿ ಸೆಂಟರ್ ಸಿಗುತ್ತೆ. ಇವ್ರ ಕಡೆ ಪುದೀನಾ ಗೋಬಿ ಮತ್ತೆ ಪಾಲಕ್ ಗೋಬಿ. ನನಗಂತೂ ಪಾಲಕ್ ಗೋಬಿ ಚಲೋ ಇತ್ತು. ಮಳೆ ಅಂದ್ರೆ ಆಲ್ಮೋಸ್ಟ್ ನಿಂತೈತಿ. ಹಿಂದ್ ಒಂದ್ ಕಡೆ ನಿಂತ ಚಾ ಕುಡಿದ್ವಿ. ಸೊ ಇದೇನೈತಲ್ಲ, ಇಲ್ಲೇ ಅವರೇಕಾಳು ದೋಸೆ ಸಿಗುತ್ತಂತ. ಏನ್ ತಿಂದು ಹೋಗ್ಬಿಡು ನಿಂದೆ. ನೀ ಅರ್ಧ ನಾ ಅರ್ಧ ಸಣ್ಣ ತಿನ್ನೋ. ನಿಮ್ಮನ್ನ ತಡೆದಿರುವವರು ಯಾರು? ನೀ ಅರ್ಧ ನಾ ಅರ್ಧ ನಡಿ ನಡ್ರಿ. ಅವರೇಕಾಳು ದೋಸೆ. ಯಾಕಂದ್ರೆ ಇದನ್ನ ಮತ್ತೊಮ್ಮೆ ಬಂದು ಫುಲ್ ವಿಡಿಯೋ ಮಾಡ್ತೀನಿ ನಾನು. ಈಗಂತೂ ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊಂಡು ಹೋಗ್ತೀನಿ. ಹೋಗಿ ಅವರೇ ಬೇಳೆ ದೋಸೆ ಆರ್ಡರ್ ಮಾಡಿ ಬಂದಿವಿ. ಅದ್ರದ್ದು ಟೇಸ್ಟ್ ನೀನೇ ಹೇಳ್ತೀವಿ. ಅವ ಅರ್ಧ ತಿಂತಾನಂತ. ಅದನ್ನ ತಿಂದು ಹೆಂಗೈತೆ ಅಂತ ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ಫಸ್ಟ್ ಟೈಮ್ ಬಂದೈತಿ ಇಲ್ಲಿ. ಬಟ್ ಓವರ್ ಆಲ್ ಎಕ್ಸ್ಪ್ಲೋರ್ ಅಂತ ಮಾಡತ್ತಿಲ್ಲ. ನೆಕ್ಸ್ಟ್ ಟೈಮ್ ಏನಾದ್ರು ಬಂದೆ ಅಂದ್ರೆ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಯಾಕಂದ್ರೆ ಮಳೆ ಬಂದ ಟೈಮ್ ಎಲ್ಲ ನಮ್ಮ ಬಾಸ್ ಮಾಡ್ಬಿಟ್ಟೈತೆ. ಸೊ ಅದ್ರ ಸಂಬಂಧ ಏನ್ ಮಾಡ್ತೀವಿ, ಇದೊಂದು ಮುಗಿಸ್ಕೊಂಡು ಮುಂದೆ ಏನಾದ್ರು ಚಲೋ ಸಿಕ್ತಂದ್ರೆ ಅದನ್ನ ಮುಗಿಸ್ಕೊಂಡು ಡೈರೆಕ್ಟ್ ನಾ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಇವನ್ನ ನಾನು ಡ್ರಾಪ್ ಮಾಡವ. ಮಾತಾಡು, ಬ್ಯಾಗ್ ನಾವು ಇಟ್ಕೊಂತೇನ ಇಲ್ಲ ಮತ್ತ ಡ್ರಾಪ್ ಮಾಡಿ ನನ್ನ ಜೊತೆ ಮಾತ್ಬಿಟ್ಟೆ ಬೇಡ. ಏನಾಗೈತೋ ಗೊತ್ತಿಲ್ಲ, ಮನ್ಸಿಗೆ ನಮ್ ಭಾಳ ಸೊರಗ್ಬಿಟ್ಟ. ಮೊದ್ಲಿಂಗತ್ತೆ ಇಲ್ಲ. ನಾನು ಅನ್ಸೋ ಮಟ್ಟಿಗೆ ಕಾಮಣಿ ಜಾಂಡೀಶ್ ಎರಡು ಒಂದ. ನೋ ಕಾಮೆಂಟ್ಸ್. ಸೊ ವೇಟ್ ಮಾಡ್ರಿ, ಅದು ಬಂದ ಕೂಡ ನಿಮ್ಗೆ ಮತ್ತೆ ಸಿಗ್ತೇನೆ. ಅವರೇ ಬೇಳೆ ದೋಸೆ ಬಂದೈತಿ. ಈಗ ಟೇಸ್ಟ್ ಮಾಡೋಣ. ಸುಡಾಕತ್ತೈತಿ. ಮಸ್ತ್ ಬಿಸಿ ಬಿಸಿ ಕ್ಲೈಮೇಟಿಗ ಮಸ್ತ್ ಬಿಸಿ ಬಿಸಿ ಐತಿ. ಹಂಗ ತಿನ್ನೋಣ ಫಸ್ಟ್. ಬರೀ ಹಂಗ ತಿನ್ನೋಣ ವಿತ್ ಚಟ್ನಿ. ಚಟ್ನಿಕ್ಕಿಂತ ಹಂಗ ತಿನ್ರಿ ಇನ್ನೂ ಮಜಾ ಬರತ್ತೆ. ಇದು ಚಟ್ನಿನೂ ಚಲೋ ಐತಿ, ಖಾರ. ಮತ್ತೆ ಈಗ ತಿನ್ನೋ ಮುಂದೆ ನಿಮಗೆ ತುಪ್ಪ ಹಾಕೋದು ನೋಡಿರ್ಬೇಕು ನೀವು. ಮ್ಯಾಲ ಹಂಗ ಹಾಕ್ತಾರೆ ಎಣ್ಣೆ ಅಂತ ಹಾಕಂಗಿಲ್ಲ, ತುಪ್ಪ ಯೂಸ್ ಮಾಡ್ತಾರೆ. ನೀ ಏನಾದ್ರು ಚಲೋ ಐತಿ. ಇದೆಲ್ಲ ಮುಗಿಸಿ ಮತ್ತೆ ಸಿಗ್ತೀನಿ ನಿಮ್ಗೆ. ಅವರೇ ಬೇಳೆ ದೋಸೆ ಅಂದ್ರೆ ತಿಂದ್ವಿ. ತಿನ್ನುವಾಗ ನಿಮ್ಗೆ ಮಸಾಲ ಮತ್ತು ಅದ್ರದ್ದು ತುಪ್ಪದ ಸ್ಮೆಲ್ ಚಲೋ ಬರ್ತೈತಿ, ಚಲೋ ಅನಿಸ್ತ. ಮತ್ತು ಇಲ್ಲೇನು ಅಷ್ಟೇನು
ಐಟಮ್ ಭಾಳ ಅಂಗಡಿ ಇಟ್ಟಿಲ್ಲ. ಸೊ ನಾವೇನ್ ಮಾಡ್ತೀವಿ ಈಗ ಮಳೆ ಬಂದ ಕಾರಣದಿಂದ ಎಲ್ಲ ಮುಚ್ಚಿ ಹೋಗಿದೆ. ಮುಚ್ಚಿ ಹೋಗಿದೆ. ಸೊ ಅದ ಕಾರಣದಿಂದ ಸ್ವಲ್ಪ ಮಳೆ ಆದ್ಮೇಲೆ ಬರ್ರಿ ಎಲ್ಲ ತಿನ್ನಕ ಇಲ್ಲ ನೆಕ್ಸ್ಟ್ ಬರ್ತೀನಿ ಇಲ್ಲಿ. ಇವತ್ತು ನನಗೆ ಒಂದ್ ಎರಡು ಅಂಗಡಿ ಕವರ್ ಮಾಡಕಾತ. ಸೊ ಸೆಲೆಕ್ಟೆಡ್ ಅಷ್ಟೇ ಮಾಡೀನಿ, ಎಲ್ಲ ಓವರ್ ಆಲ್ ಮಾಡಿಲ್ಲ. ನಾ ಏನ್ ಫಸ್ಟ್ ಗೋಬಿ ತಿಂದೆ ಅಲ್ಲ, ನನಗೊಂದು ಪರ್ಸನಲಿ ಭಾಳ ಇಷ್ಟ ಆತ. ನೀವು ಬಂದ್ರೆ ಫಸ್ಟ್ ಹೋಗಿ ಅಲ್ಲೊಂದು ಗೋಬಿ ತಿನ್ರಿ. ಅವ್ರ ಕಡೆ ಯಾವ್ದದ ಪುದೀನಾ ಗೋಬಿನೂ ಸಿಗ್ತೈತಿ, ಅದು ಚಲೋ ಇರ್ತೈತಿ ನನಗೆ ಅನಿಸ್ತ. ಯಾಕಂದ್ರ ಪಾಲಕ್ ಗೋಬಿದಾಗ ನಿಮ್ಗೆ ಆ ಫ್ಲೇವರ್ ಕೊಡ್ತಾರ, ಚಲೋ ಐತಿ. ನಾರ್ಮಲ್ ಗೋಬಿ ಅಂತೂ ರೆಗ್ಯುಲರ್ ಎಲ್ಲಾನು ಚಲೋನು ಇರ್ತೈತಿ, ಅದೇನ್ ನಾವು ಹೇಳಕ್ ಆಗಂಗಿಲ್ಲ. ಪಾಲಕ್ ಗೋಬಿ ಪುದೀನಾ ಗೋಬಿ ಎರಡು ಟ್ರೈ ಮಾಡ್ರಿ. ಇಲ್ಲಿ ಬಂದ್ರೆ ರೈಸು ಮಾಡತ್ತಿ ಎಲ್ಲ ಪುದೀನಾ ಬಟ್ ನಮ್ಮ ಹೊಟ್ಟೆ ಮಾಡ್ತಾನ, ನಮ್ಮ ಹೊಟ್ಟೆ ಕಲಿಲ್ಲ. ಖಾಲಿ ಇಲ್ಲಿ ಗಿನ್ನ ಸಿಕ್ ನಮಗ ಹುಬ್ಳಿದಾಗ ಹೋಯ್ತು ಒಂದ್ ಪ್ಲೇಸ್ದಾಗ, ಅಲ್ಲಿ ಒಂದ್ ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿದ್ ಗಿನ್ನ ಹೆಂಗೈತಿ ನೋಡೋಣ ಬರ್ರಿ. ಯಾಕಂದ್ರೆ ನಾವು ನಮ್ ಕಡೆ ಎಲ್ಲ ತಿಂದಿದ್ದಾಗಲ್ಲ ಬೇರೆನ ಇರ್ತೈತಿ. ಹೋಮ್ ಮೇಡ್ ಗಿನ್ನ ಬೇರೆ, ಇದು ಹೆಂಗೈತಿ ನೋಡ್ಬೇಕು ಅಷ್ಟೇ. ಹೋಮ್ ಮೇಡ್ ಇದು ಡಿಫ್ರೆನ್ಸ್ ಆಗತ್ತೆ ಸರ್. ಭಾಳ ಗೊತ್ತಿಲ್ಲ ಅದು. 50 ರೂಪಾಯಿ 50 ರೂಪಾಯಿ ಅಣ್ಣ. ಇನ್ನೊಂದ್ ಸ್ಪೂನ್ ಕೊಡೋಣ, ಟ್ರೈ ಮಾಡೋಣ. ಗಿನ್ನ ಕ್ರೀಮ್ ಆಗೈತಿ, ಚಲೋ ಐತಿ. ಸ್ಪೂನ್ ಹಿಡಿವಲ್ದು ಅಷ್ಟೇ ನೋಡ್ರಿ. ಮೇಲೆ ಎಲ್ಲ ಏಲಕ್ಕಿ ಪುಡಿ ಹಾಕ್ಯಾರ, ಹಂಗ ಸ್ಮೂತ್ ಆಗಿ ಸಿಕ್ಕಂತ ಉಂಡಿದ್ದಲ್ಲ. ಚಲೋ ಐತಿ. ಬಂದ್ರಿ ಇಲ್ಲಿ ವಿಪುರಮ್ದಾಗ ಗಿನ್ನ ಹುಡ್ಕೊಂಡ್ ಬಂತೀನ್ರಿ. ಎಲ್ಲಾ ಟೈಮ್ ಇರುತ್ತೆ ಅಣ್ಣ, ಡೈಲಿ ಇರುತ್ತೆ. ಹೆಂಗ್ ನೀವು ಬೇರೆಯವ್ರ ಕಡೆ ಅಂತ ಎಲ್ಲ ತರಿಸ್ತೀರ ಹಾಲು? ಯಾವಾಗ ಮರಿ ಹಾಕಿದ್ರೆ ಅಷ್ಟೇ ಸಿಗೋದು ಹಾಲು. ಅದು ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಹಾ ತಿನ್ಕೊಂಬ್ರಿ ಸಾಕು. ನಾನು ನೋಡ್ರಿ ಇವತ್ತೆಲ್ಲ ಇವಂದ ಖರ್ಚು ಮಾಡೋಣ ಪಾಪ. ನಂಗ ಇವತ್ತು ₹1 ಖರ್ಚು ಮಾಡಾಕ್ಬಿಟ್ಟಿಲ್ಲ ನಾನು, ಎಲ್ಲಾ ಖರ್ಚು ಅವನು ನೋಡ್ಕೊಂಡ. ಅಣ್ಣ ಆಯ್ತಾ? ನಾನು ತಂದ್ಕೊಂಡೆ. ಅದು ಅವರೇ ಬೇಳೆ ದೋಸೆ ಅಂತೇಳಿ ಏನ್ ಫೇಮಸ್ ಆಗಿತ್ತಲ್ಲ, ಇಲ್ಲ ಅದು ಅದೇ ಎರಡು ಇವ್ರದಂತ. ಆದ್ರೆ ಹೇಳುವ ಇವನ್ ಕರ್ಕೊಂಡ್ ಬಂದ್ರೆ ಏನಂದ್ ನನ್ ಪ್ರಾಬ್ಲಮ್ ಅಂದ್ರ ನಾನು ತಿನ್ನಂಗಿಲ್ಲ, ಆಲ್ಮೋಸ್ಟ್ ಇವನು ತಿನ್ನಂಗಿಲ್ಲ. ಸೊ ಏನಾಗ್ಬಿಡ್ತಂದ್ರ ನನಗೆ ಬಹಳಷ್ಟು ಫುಡ್ ತಿನ್ಬೇಕಂದ್ರ ಆಗಂಗಿಲ್ಲ. ತಗೊಂತೀವಿ, ತಿಂತೀವಿ, ಅಲ್ಲೇ ಇಟ್ಟು ಬರ್ತೀವಿ. ಈಗ ನೋಡ್ರಿ ದಿನ ಅದನ್ನು ಅರ್ಧ ಬಿಟ್ವಿ. ದೋಸಾ ಅಂತೂ ನನ್ಗೆ ತಿನ್ಬೇಕಂತ ಐತಿ. ಬಟ್ ನಮ್ದು ಏನಂದ್ರ ಸ್ವಲ್ಪ ಮೈ ಸ್ವಲ್ಪ ಕಲ್ಸಾಕತ್ತೀವ, ಸೊ ಸ್ವಲ್ಪ ಬಾಯಿ ಕಟ್ಟಾಕತ್ತೀವಿ. ಎಲ್ರು ಹೇಳ್ತಾರ ಹಂಗ್ ಡೈಟ್ ಮಾಡ್ಬೇಕು, ಹಿಂಗ್ ಡೈಟ್ ಮಾಡ್ಬೇಕು. ಏನು ಡೈಟಿಂಗ್ ಇಲ್ಲ, ಓನ್ಲಿ ಮೌತ್ ವಿತ್ ಫೈಟಿಂಗ್. ಯಾಕಂದ್ರ ರುಚಿಗ್ ತಿನ್ರಿ, ಹೊಟ್ಟೆ ಅಷ್ಟು ತಿನ್ಬೇಡ್ರಿ. ನಾ ತಿಳ್ಕೊಂಡಿದ್ದ ಅದ. ನಾ ಏನ್ ಮಾಡ್ತಿದ್ದೆ, ಎಕ್ಸ್ಟ್ರಾ ತಿನ್ಬೇಡ್ರಿ. ಎಕ್ಸ್ಟ್ರಾ ತಿನ್ಬೇಡ್ರಿ. ಸೀರಿಯಸ್ ಆಗೈತಿ. ಲಾಸ್ಟ್ ಟೈಮ್ ಬಂದಾಗ ನಾ ಏನಾದ್ರು ವಿಡಿಯೋ ಮಾಡಿದ್ರ ಭಾರಿ ಹಾಕಿತ್ತ. ಬಟ್ ಈ ಟೈಮ್ ಏನ್ ಮಾಡಕ್ ಆಗಂಗಿಲ್ಲ. ಬಟ್ ಇನ್ನೊಂದ್ಸತಿ ಬರ್ತೀನಿ, ಇವನು ಕರ್ಕೊಂಡ್ ಬರ್ತೀನಿ, ಇನ್ನೊಂದ್ 3 ಮಂದಿ ಕರ್ಕೊಂಡ್ ಬರ್ತೀನಿ. ಎದಕ್ಕಂದ್ರ ತಿನ್ನೋರ್ ಬೇಕಲ್ಲ. ತಿನ್ನೋರ್ ಇಲ್ಲಾಂದ್ರ ಬಂದ್ ವೇಸ್ಟ್. ಅದ್ರಾಗ ಬೇರೆ ಇನ್ನೊಂದು ಫ್ಲಾಪ್ ಮಾಡಿದ್ದ ಮಳಿ. ಸೊ ಮಳಿ ಬದ್ದಿಲ್ಲ ಅಂದ್ರು ಏನಾದ್ರು ತಿನ್ಕೊಂಡ್ ಹೋಗ್ತಿದ್ವಿ. ಮೂಡ್ ಅಪ್ಸೆಟ್ ಆತ್. ಪೂರಾ ನಂದ್ ಅರ್ಬಿ, ಪ್ಯಾಂಟ್, ಶೂ ಎಲ್ಲಾನು ಹಸಿ ಆಗ್ಬಿಟ್ಟೈತಿ. ಅದ ಒಂದು ಬೇಜಾರಾಗಿದ್ದು. ಬಂದ ಒಂದ್ 45 ನಿಮಿಷ ಕಂಟಿನ್ಯೂ ಮಳಿ ಹೊಡೆದೈತಿ. ಹಿಂಗ್ ನೋಡ್ರಿ ಫುಲ್ ರೋಡ್ ಹೆಂಗಾಗೈತಿ. ಸೊ ಇಲ್ಲಿಂತ್ರ ನನ್ನ ಜಯನಗರ್ ಬಿಡ್ತಾನ, ನನ್ನ ಅಲ್ಲಿಂತ್ರ ಒಬ್ರು ಪಿಕ್ ಮಾಡ್ತಾರ. ಸೊ ವಿಡಿಯೋ ಹಿಂಗ ಕಂಟಿನ್ಯೂ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಕಮೆಂಟ್ ಮಾಡ್ರಿ. ವಿವಿಪುರಮ್ದಾಗ ಇನ್ನೂ ಏನೇನೆಲ್ಲ ಟ್ರೈ ಮಾಡ್ಬೇಕನ್ನೋದು ನಾನು ಹಿಂದ್ ಬಾರಪ್ಪ. ನೀನು ವಿಡಿಯೋ ಮಾಡಾಕತ್ತವ್ರು ಯಾರು ಕಣ್ಣು ಇಷ್ಟ ಆಗಂಗಿಲ್ಲ, ಯಾರಿಗೂ ಇಷ್ಟ ಆಗಂಗಿಲ್ಲ ನಾ ವಿಡಿಯೋ ಮಾಡೋದು. ಅವ್ನು ನನ್ನ ಫಾಲೋನ ಮಾಡಕತ್ತಾನ. ಫಾಲೋ ಮಾಡತ್ತಲ್ಲ, ಚಲೋ ಅಲ್ಲ. ಅವ ನನ್ನ ಅಕೌಂಟ್ ಫಾಲೋ ಮಾಡಿದ್ ನಡೀತೈತಿ, ನನ್ನನ್ನು ಫಾಲೋ ಮಾಡತ್ತಾನಲ್ಲ ಅವ. ಮರಿಲಾದ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬಾಜೂರು ಬೆಲ್ ಐಕಾನ್ ಓದ್ಕೋರಿ. ಹಿಂಗ ಹೊಸ ವಿಡಿಯೋಸ್ ಬರ್ತಿರ್ತಾವ. ಅಪ್ಕಮಿಂಗ್ ವಿಡಿಯೋ ಏನೈತಲ್ಲ ಇದು ಬಂದು ಭಾಳ ಶ್ರೇಷ್ಠವಾಗಿರುತ್ತೆ. ಸೊ ವರ್ಷದಾಗ 28 ದಿವಸ ಅಷ್ಟೇ ಈ ಗುಡಿ ಓಪನ್ ಇರುತ್ತೆ. ಅದು ಯಾವ ಗುಡಿ ಅಂತೇಳಿ ನಿಮ್ಗೆ ಗೊತ್ತಾಗಿರ್ತೈತೆ ಆಲ್ಮೋಸ್ಟ್. ಹೋಗೋಣ ಇಲ್ಲಿಂತ್ರ ಆ ಬಸ್ ಪಿಕಪ್ ಮಾಡ್ಕೊಂತೀನಿ. ಇದು ಬಂದು ಕಾರ್ದಾಗ ಕುಂತು ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಸೊ ವಿವಿಪುರಂ ಅಂತ ಮುಗಿಸ್ಕೊಂಡು ಎಲ್ಲಾನು ಹೊರಗೆ ಬಂದಿವಿ. ಸೊ ನನಗೆ ಒಂದು ಡಿಸಪಾಯಿಂಟ್ ಆಗಿದ್ದು ಏನಪ್ಪಾ ಅಂದ್ರ, ಹೋದ ಕೂಡಲೇ ನಾ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ, ಮಸ್ತ್ ಇವತ್ತು ವಿಡಿಯೋ ಮಾಡಿ ಈ ವ್ಲಾಗ್ ಹಾಕೋಣ ಅಂತೇಳಿ. ಬಟ್ 3 ಅಂಗಡಿ ಮಾಡೋದಾತ. ಅಂಗಡಿನೂ ಏನ ಸೊ ಬರೋದಾರೆ ಗಿನ್ನ ಸಿಕ್ತ ಅಂತೇಳಿ ಟ್ರೈ ಮಾಡಿದ್ವಿ. ಗಿನ್ನೂ ಚಲೋ ಐತ್ರಿ, ಸೀರಿಯಸ್ ಆಗಿ ಹೇಳ್ತೇನೆ. ಸೊ ನಾ ಏನು 2 ಶಾಪಿಂದ ವಿಡಿಯೋ ಮಾಡಿದಲ್ಲ, 2 ಶಾಪಿಂದ ಟೇಸ್ಟ್ ಅಂತೂ ಬೆಂಕಿ ಇತ್ತ. ಸೊ ಅದನ್ನ ಬಿಟ್ಟು ಬೇರೆ ಏನಾದ್ರು ಚಲೋ ಇತ್ತಂದ್ರೆ ಈ ವಿಡಿಯೋದಾಗ ಕಮೆಂಟ್ ಮಾಡ್ರಿ ನೀವು. ಆ ಅಂಗಡಿಗೆ ನೆಕ್ಸ್ಟ್ ಟೈಮ್ ಹೋದಾಗ ನಾ ವಿಸಿಟ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತೇಳಿ ಅನ್ಕೊಂತೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಇಷ್ಟಪಟ್ಟಿನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದ್ರ ಬಾಜು ಒಂದು ಬೆಲ್ ಐಕನ್ ಹತ್ತಿದ್ದು ಕ್ಲಿಕ್ ಮಾಡ್ಕೋರಿ. ಸೊ ಇನ್ನೊಂದು ಹೊಸ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಬಾಯ್.